ವೀಕ್ಷಕರೇ, ಇವತ್ತು ಅಕ್ಕಿ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಕೋವಾ ಬಳಸ್ಕೊಂಡು ನೋಡಿ, ಕೋವಾ ಬಳಸ್ಕೊಂಡು ಅಕ್ಕಿ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಅಕ್ಕಿ ಒಂದು 100 ಗ್ರಾಮ್ ಆಗುವಷ್ಟು ಅಕ್ಕಿನ ಒಂದು 2-3 ಗಂಟೆಗಳ ಕಾಲ ನೆನೆಸ್ಕೋಬೇಕು. ಮೊದಲು ನೆನೆಸಿಟ್ಕೊಂಡಿದ್ದೀನಿ. ಈಗ ಅಕ್ಕಿ ಪಾಯಸ ಮಾಡೋದಕ್ಕೆ ಹಾಲು ತಗೊಂಡಿದ್ದೀನಿ. ಮುಕ್ಕಾಲು ಲೀಟ್ರ್ ಆಗುವಷ್ಟು ಹಾಲು ಹಾಕ್ಕೊಳ್ತೀನಿ. ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ನೀರು ಹಾಕ್ಕೊತೀನಿ. ಹಾಲು ಕಾಯ್ತಾ ಇದೆ. ಹಾಲು ಸ್ವಲ್ಪ ಆ ಕಡೆ ಇಟ್ಕೊಂಡು ಈ ಕಡೆ ತುಪ್ಪ ಹಾಕಿ ತುಪ್ಪದಲ್ಲಿ ಅಕ್ಕಿನ ಹುರ್ಕೋಬೇಕು ಚೆನ್ನಾಗಿ. ತುಪ್ಪ ಹಾಕ್ತೀನಿ. ತುಪ್ಪ ಹಾಕ್ಬಿಟ್ಟು ಅಕ್ಕಿನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ತುಪ್ಪ ಕಾದಿದೆ, ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಅಕ್ಕಿ ತುಪ್ಪದಲ್ಲಿ ಈಗ ತೆಗೆದು ಹಾಲ್ಗೆ ಹಾಕೊಳ್ಳೋಣ. ಇದನ್ನ ತಗೊಂಡು ಹಾಲ್ಗೆ ಹಾಕ್ತಾ ಇದ್ದೀನಿ. ಈಗ ಅದೇ ತುಪ್ಪದಲ್ಲೇ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಚೆನ್ನಾಗಿ. ದ್ರಾಕ್ಷಿ ಗೋಡಂಬಿ ರೆಡಿ ಇದೆ, ಅದನ್ನ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಈಗ ಸ್ವಲ್ಪ ಗೋಡಂಬಿ ಮತ್ತೆ ಅಕ್ಕಿ ನೆನೆಸಿರೋದು ಒಂದು ಆಗಲೇ ಅರ್ಧ ಗಂಟೆ ಆಯ್ತು ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನ ಪೇಸ್ಟ್ ಮಾಡ್ಕೊಬರೋಣ. ಇನ್ನೂ ಬೆಂದಿಲ್ಲ, ಇನ್ನೂ ಸ್ವಲ್ಪ ಬೇಯಬೇಕು. ಇನ್ನೂ ಒಂದು 5 ನಿಮಿಷ ಬೇಯಲಿ. ವೀಕ್ಷಕರೇ, ಇವತ್ತು ಅಡುಗೆ ಜೊತೆ ನಿಮ್ಗೊಂದು ಮನೆ ಮದ್ದು ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇದು ಎಲ್ಲರಿಗೂ ಗೊತ್ತಲ್ವಾ, ದೊಡ್ಡ ಪತ್ರೆ ಅಂತ. ಎಲ್ಲರೂ ಸಾಮಾನ್ಯವಾಗಿ ನೋಡೇ ಇರ್ತೀರ ದೊಡ್ಡ ಪತ್ರೆ. ಇದು ಮಕ್ಕಳಿಗೆ ನೆಗಡಿ ಬಂದರೆ ಇದ್ರ ರಸ ತೆಗೆದು ಕುಡಿಸ್ತಾರೆ, ನೆಗಡಿ ವಾಸಿ ಆಗುತ್ತೆ. ಅದು ಎಲ್ಲರಿಗೂ ಗೊತ್ತು. ಅದೇ ಇದು ಇನ್ನೂ ಒಂದು ಒಳ್ಳೆ ಇದಕ್ಕೆ ಔಷಧಿ ಆಗುತ್ತೆ. ಏನಂದರೆ ಅಲರ್ಜಿ ಆಗುತ್ತೆ ಅಲ್ವಾ, ಏನಾದರೂ ತಿಂದಾಗ ಇಲ್ಲ ಏನೋ ಒಂದು ಕಾರಣಕ್ಕೆ ಅಲರ್ಜಿ ಆಗುತ್ತೆ. ಮಟನ್ ತಿಂದರೆ ಕೆಲವ್ರಿಗೆ ಅಲರ್ಜಿ ಆಗಿಬಿಡುತ್ತೆ. ಮೈಕೈ ಎಲ್ಲ ನೋಡಿದ್ರೆ ಗುಳ್ಳೆ ಬಂದುಬಿಡುತ್ತೆ, ಆ ಥರ ಆಗುತ್ತೆ ಅಲ್ವಾ. ಆ ಟೈಮಲ್ಲಿ ನಾವು ಆಸ್ಪತ್ರೆಗೆ ಓಡ್ತೀವಿ. ಅದ್ರ ಬದಲು ನಾವೇನು ಮಾಡಬೇಕಂದ್ರೆ ಇದನ್ನೇ ಒಂಚೂರು ಉಪ್ಪು ಹಾಕ್ಕೊಂಡು
ಅಗದು ತಿಂದ್ಬಿಟ್ರೆ ಸಡನ್ನಾಗಿ ನವೆ ಎಲ್ಲ ನಿಂತೋಗುತ್ತೆ. ಅಲರ್ಜಿ ಆಗಿರೋದು ಆ ಗುಳ್ಳೆ ಸ್ವಲ್ಪ ಲೇಟ್ ಆಗುತ್ತೆ ವಾಸಿ ಆಗೋದು, ಆದರೆ ಮಾತ್ರ ನವೆ ಎಲ್ಲ ನಿಂತೋಗುತ್ತೆ. ಆಸ್ಪತ್ರೆಗೆ ಹೋಗಿ ಮಾತ್ರೆ ನುಂಗಿ ಇಂಜೆಕ್ಷನ್ ತಗೊಂಡು ಅದೆಲ್ಲ ಬಾಧೆ ಪಡೋ ಬದಲು ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡು ನೋಡಿ, ಈ ಥರ ಉಪ್ಪು ಇದೆಯಲ್ವ, ಉಪ್ಪು ಇದೇ ಇಷ್ಟು ಹಾಕ್ಕೊಂಡು ಅಗದಿ ಚೆನ್ನಾಗಿ ಅಗದ್ಬಿಟ್ಟು ನುಂಗ್ಬಿಟ್ರೆ, ಆ ರಸ ಎಲ್ಲ ನುಂಗಿದ್ರೆ 5 ನಿಮಿಷದಲ್ಲಿ ನಿಮಗೆ ಕೆರೆತ ಎಲ್ಲ ವಾಸಿ ಆಗಿಬಿಡುತ್ತೆ. ಅಷ್ಟಕ್ಕೆ ಆಸ್ಪತ್ರೆಗೆ ಹೋಗಿ 100 ರೂಪಾಯಿ ಖರ್ಚು ಮಾಡೋ ಬದಲು ಮನೇಲೇನ ಈಸಿಯಾಗಿ ತುಂಬ ಸುಲಭವಾಗಿ ಮಾಡ್ಕೋಬೋದು. ನೆನ್ಪಿಟ್ಕೊಳ್ಳಿ, ಯಾವತ್ತಾದ್ರೂ ಯೂಸ್ ಆಗ್ಬೋದು ನಿಮಗೆ ಈ ಔಷಧಿ. ಇದು ಗೋಡಂಬಿ ಮತ್ತೆ ಅಕ್ಕಿ ನೆನೆಸಿದ್ದೀನಲ್ವಾ, ಅದನ್ನ ರುಬ್ಬ ಬಂದಿದ್ದೀನಿ, ಇದನ್ನ ಹಾಕ್ತಾ ಇದ್ದೀನಿ ಈಗ ಸಕ್ಕರೆ ಹಾಕ್ಕೊಳ್ತೀನಿ. ಒಂದು ಸುಮಾರು 400 ಗ್ರಾಮ್ ಆಗುವಷ್ಟು ಸಕ್ಕರೆ ಹಾಕ್ತೀನಿ. ಇಷ್ಟು ಹಾಕಿದ್ದೀನಿ, ಒಂದು 400 ಗ್ರಾಮ್ ಆಗುವಷ್ಟು. ಆಮೇಲೆ ಬೇಕಿದ್ರೆ ನೋಡಿಕೊಂಡು ಇನ್ನೂ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ಈ ಟೈಮಲ್ಲಿ ಕೋವಾ ಕೂಡ ಸೇರಿಸ್ಕೊತೀನಿ. ಕೋವಾ ಕರಗಬೇಕಲ್ವ ಸ್ವಲ್ಪ, ಅದೆಲ್ಲ ಕುದಿ ಬಂದು ಅದೆಲ್ಲ ಚೆನ್ನಾಗಿ ಶುಗರ್ ಎಲ್ಲ ಕರಗೋಷ್ಟಕ್ಕೆ ಕೋವಾ ಕೂಡ ಕರಗುತ್ತೆ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇನ್ನೂರು ಗ್ರಾಮ್ ಕೋವಾ ಇದೆ, 200 ಗ್ರಾಮ್ ಕೋವಾನು ಸೇರಿಸ್ಕೊತಾ ಇದ್ದೀನಿ ನಾನು. ಈ ಕೋವಾ ಹಾಕಿ ಮಾಡಿದ್ರೆ ಪಾಯಸ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂತ, ರುಚಿ ಸಿಗುತ್ತೆ ನಿಮಗೆ. ಬೇರೆ ಬೇರೆ ಥರ ಪಾಯಸ ಎಲ್ಲ ಮಾಡ್ತಾರೆ, ಆದರೆ ಕೋವಾ ಸೇರಿಸಿ ಮಾಡೋದು ತುಂಬ ಅಪರೂಪ. ಕೋವಾ ಸೇರಿಸಿ ಮಾಡಿ ನೋಡಿ, ಒಂದ್ಸರಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಮಾಡಿ ತಿಂದು ನೋಡಿ, ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕೋವಾ ಎಲ್ಲ ಚೆನ್ನಾಗಿ ಕರಗಿದೆ, ಸಕ್ಕರೆ ಕೋವಾ ಎಲ್ಲ ಚೆನ್ನಾಗಿ ಕರ್ಕೊಂಡಿದೆ. ಈಗ ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಳ್ಳೋಣ. ಆಗಲೇ ಹುರಿದಿಟ್ಕೊಂಡಿದ್ವಲ್ಲ, ದ್ರಾಕ್ಷಿ ಗೋಡಂಬಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡರ್ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಥರ ಪಾಯಸ ಮಾಡಿದ್ರೆ. ಒಂದ್ಸರಿ ಮಾಡಿ ನೋಡಿ, ತಿಂದು ನೋಡಿ, ರುಚಿ ನೋಡಿ. ಚೆನ್ನಾಗಿದ್ರೆ ಕಮೆಂಟಲ್ಲಿ ತಿಳಿಸಿ ಹೆಂಗಿತ್ತು ಅಂತಂದ್ಬಿಟ್ಟು. ರೆಡಿಯಾಗಿದೆ. ಸ್ವಲ್ಪ ಇಷ್ಟಿದ್ರೇ ಸಾಕು. ಇನ್ನು ಆರದ ಮೇಲೆ ಗಟ್ಟಿ ಬಂದ್ಬಿಡುತ್ತೆ, ತುಂಬ ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ. ಆರದೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅವಾಗ. ಅಕ್ಕಿ ಪಾಯಸ ಕೋವಾ ಬಳಸ್ಕೊಂಡು ಮಾಡಿರೋಂಥ ಅಕ್ಕಿ ಪಾಯಸ ರೆಡಿ. ರುಚಿ ನೋಡಬೇಕು, ಸ್ವಲ್ಪ ತಣ್ಣಗಾಗಲಿ ಆಮೇಲೆ ರುಚಿ ನೋಡ್ತೀನಿ.